ಹಾಯ್, ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯದೊಂದು ಸಾಂಬಾರು ಮಾಡೋಣ. ಹೇಗೆ ಸಾಂಬಾರು ಮಾಡೋದಂತ ತೋರಿಸ್ತೀನಿ. ಅದ್ರ ಜೊತೆಗೆ ಅದಕ್ಕೆಲ್ಲ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿರಿ. ಟೊಮೆಟೊ ಹಣ್ಣು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಸ್ವಲ್ಪ ಬೀನ್ಸ್, ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ. ಮಸಾಲೆ ಆಲ್ರೆಡಿ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ಮಾಡೋದು ಹೇಗಂತ ಹೇಳಿ ನೋಡೋಣ. ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಹಾಕೋಣ ಪಾತ್ರೆಗೆ. ಅದಾದ್ರ ಮೇಲೆ ಎಣ್ಣೆ ಬಿಸಿ ಆದ್ರ ಮೇಲೆ ಕಡಲೆಬೇಳೆ, ಸಾಸಿವೆ ಫಸ್ಟಿಗೆ ಹಾಕೊಂಡ್ಬಿಡೋಣ. ಇದಾದ್ರ ಮೇಲೆ ಇದು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಾದ್ರ ಮೇಲೆ ನೋಡಿ ಈರುಳ್ಳಿಯನ್ನು ಹಾಕೋದು. ಈರುಳ್ಳಿ ಚೆನ್ನಾಗಿ ಮಾಡಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗ್ತಿದೆ. ಈರುಳ್ಳಿ ಆದ್ರ ಮೇಲೆ ಟೊಮೆಟೊ ಹಣ್ಣು ಹಾಕೊಂಬಿಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚೂರು ಹಿಂಗೆ ಹಾಕೋಣ. ಈರುಳ್ಳಿ ಟೊಮೆಟೊನ ಫ್ರೈ ಆದ್ರ ಮೇಲೆ ನೋಡಿರಿ ಬದನೆಕಾಯಿ ಮತ್ತು ನಾವು ಬೀನ್ಸು ಮತ್ತು ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲದನ್ನೂ ಹಾಕೊಂಬಿಡೋಣ. ಇವಾಗ ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಮಾಡಿ ಹವೆಲೆ ಬೇಯಿಸ್ಕೊಂಬೇಡ. ನೀರು ಹಾಕೋದು ಬೇಡ, ಏನೂ ಬೇಡ. ಈಗ ಚೆನ್ನಾಗಿ ಮಾಡಿ ಬೇಯಿಸ್ಕೊಂಬೇಡ. ಈಗ ಒಂದು 5 ನಿಮಿಷ ನಾನು ಹವೆಲೆ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿದ. ಇವಾಗ ನಾವು ಖಾರ ಹಾಕಿದ್ವಿ. ಈ ಖಾರಕ್ಕೆಲ್ಲ ಏನೇನು ಹಾಕಿದ್ದೀನಿ ಅಂದರೆ 1-2 ಟೊಮೊಟೊ ಹಣ್ಣು, 2 ಈರುಳ್ಳಿ, ಆಮೇಲೆ ಅದನ್ನ ಮತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಎಳ್ಳು ಮತ್ತು ಸ್ವಲ್ಪ ಹೆಸರುಬೇಳೆ ಇವನ್ನ ಚೆನ್ನಾಗಿ ಮಾಡಿ ಹುರ್ಕೋಬೇಕು. ಹುರ್ಕೊಂಡು ಈ ಟೊಮೆಟೊ ಹಣ್ಣು, ಈರುಳ್ಳಿ ಜೊತೆಗೆ ಮಿಕ್ಸರ್ ಮಾಡಿಕೊಂಡ್ರೆ ನೋಡಿರಿ ಈ ರೀತಿ ಚೆನ್ನಾಗಿರುತ್ತೆ ನೋಡಿರಿ. ಈ ರೀತಿ ಮಾಡಿಕೊಂಡು ನೀವು ಯಾವ ಸಾಂಬಾರಿಗೆ ಬೇಕಾದರೂ ಹಾಕೋಬೋದು, ಗ್ರೇವಿ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ನಿಜವೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ಹಾಕ್ಕೊಳ್ತೀನಿ ನೋಡಿರಿ. ಈಗ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ರಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಿದ್ರಲ್ಲ ಕುಕ್ಕರು, ಇದು ಕುಚ್ಚಲಕ್ಕಿ ಅನ್ನ ಮಾಡಿದ್ದೀನಿ, ಬಾಯ್ಲ್ಡ್ ರೈಸ್ ಮಾಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಲಿ ಅಂತೇಳಿ ಈ ಸಾಂಬಾರು ಮಾಡಿದ್ದೀನಿ. ನಾನು ಅದಕ್ಕೆ ಕಾಂಬಿನೇಷನ್ ಬದನೆಕಾಯಿ ಚೆನ್ನಾಗಾಗತ್ತೆ. ಹಾಗಾಗಿ ಬದನೆಕಾಯಿ ಮತ್ತು ನಾನು ಬೀನ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಳ್ಳಿ. ನಾನು ಬದನೆಕಾಯಿ ಇತ್ತು, ನಾವು ಈ ಥರ ದಪ್ಪ ಬದನೆಕಾಯಿ ಗುಳ್ಳ ಸಿಕ್ಕಿದೆ, ಹಾಗಾಗಿ ಅದರಲ್ಲಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ರಿ. ಈ ರೀತಿ ಸಾಂಬಾರು ಮಾಡಿ ನೋಡಿರಿ ಒಂದ್ಸಲಿ. ನಿಮ್ಮನೇಲಿ ಏನಾದ್ರು ಹಬ್ಬ ಇರುತ್ತೆ ಅಥವಾ ಏನಾರು ಫಂಕ್ಷನ್ ಇರುತ್ತೆ, ಸಣ್ಣ ಪುಟ್ಟ ಫಂಕ್ಷನ್, ಒಂದು 10 ಜನ ಕೂಡಿರ್ತೀರ ಅಂತ ಹೇಳಿದಾಗ ಮನೇಲಿ ಅದು ಹೊರಗಡೆಯಿಂದೆಲ್ಲ ತರ್ಸೋಕ್ಕಾಗತ್ತಾ? ಆಗಲ್ಲ. ಆವಾಗ 10 ಜನಕ್ಕೆ 5 ಜನಕ್ಕೆ ಅಡುಗೆ ಮಾಡೋದೇ ಇನ್ನೊಂದು 4 ಜನಕ್ಕೆ ಜಾಸ್ತಿ ಮಾಡಿರಿ ಅಂತ ಹೇಳಿದಾಗ ಈ ರೀತಿ ಸಾಂಬಾರು ಮಾಡಿರಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿರಿ. ಇದು ಇವಾಗ ಚೆನ್ನಾಗಿ ಮಾಡಿ ಕುದಿಬೇಕು. ಇಲ್ಲ ಅಂದರೂ 10 ನಿಮಿಷ ಚೆನ್ನಾಗಿ ಮಾಡಿ ಕುದಿಸ್ರಿ. ಯಾಕಂದರೆ ಮಸಾಲೆ ಮತ್ತು ನಾವು ಹಾಕಿರೋ ಮಸಾಲೆ, ತರಕಾರಿ ಎಲ್ಲ ಚೆನ್ನಾಗಿ ಮಾಡಿ ಮಿಕ್ಸ್ ಆಗಿಬೇಕು. ಅದಾದ್ರಾಗ ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಾಡಿ ಕುದಿಸ್ರಿ. ಒಂದ್ಸಲ ಕುದಿಸ್ತೀರಿ ಅಂತ ಹೇಳಿದ್ರೆ, ಈ ಸಮ್ಮರ್ ಇದೆ ಹಾಗಾಗಿ ಅರ್ಧಂಬರ್ಧ ಕುದಿಸ್ಬೇಕು ಹೇಳ್ರಿ. ಚೆನ್ನಾಗಿ ಮಾಡಿ ಕುದಿಸ್ರಿ. ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಹೇಳ್ತೀನಿ ಮತ್ತೆ. ನೋಡಿರಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದೇ ಬದನೆಕಾಯಿ ಜಾಗದಲ್ಲಿ ಸೌತೆಕಾಯಿ, ಕುಂಬಳಕಾಯಿ ಅಥವಾ ಸೋರೆಕಾಯಿ ಹಾಕಿದ್ರೆ ದೇವಸ್ಥಾನದ ಸಾಂಬಾರು ಅಂತಲೇ ಹೇಳ್ಬೋದು. ನಮ್ಮ ಕುಂದಾಪುರದ ಕಡೆಯೆಲ್ಲ ಇದೇ ರೀತಿಯೇ ಇರುತ್ತೆ. ಈ ಬದನೆಕಾಯಿ ಬದಲಿಗೆ ಕುಂಬಳಕಾಯಿ ಹಾಕಿಬಿಟ್ರೆ ಅಂತೂ ದೇವಸ್ಥಾನದಲ್ಲಿ ಕೊಡುವಂಥ ಸಾಂಬಾರು ಆಗಿರುತ್ತೆ. ನೋಡಿರಿ ಹೇಗಿದೆ. ನಾನು ಹೇಳಿದೆ ಕುಕ್ಕರಲ್ಲಿ ಕುಚ್ಚಲಕ್ಕಿ ಮಾಡಿದ್ದೀನಿ ಅಂತ ಹೇಳಿ, ನಾನು ತೋರಿಸ್ತೀನಿ. ರೈಸು ರೆಡಿ ಇದೆ ನೋಡ್ಬೋದು. ಕುಚ್ಚಲಕ್ಕಿ ಜೊತೆಗೆ ಈ ಸಾಂಬಾರು ಎಷ್ಟು ಕಾಂಬಿನೇಷನ್ ಗೊತ್ತಾ? ಒಂದ್ಸಲಿ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನೀವು ರೈಸ್ಗಿಂತ ಸಾಂಬಾರೇ ಜಾಸ್ತಿ ಊಟ ಮಾಡ್ತೀರಿ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ಬದನೆಕಾಯಿ ಬದಲಿ ಸೋರೆಕಾಯಿ ಅಥವಾ ಕುಂಬಳಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಸಿಗುತ್ತೆ,
ಅದನ್ನ ಯೂಸ್ ಮಾಡಿ ಇದೇ ಥರ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿದ್ರೆ ದೇವಸ್ಥಾನದ ಸಾಂಬಾರೇ. ಒಂದ್ಸಲಿ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು. ಬಾಯ್.